ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯ ಜೂನ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ, ಮ್ಯಾರಿಡ್ ಲೈಫ್, ಲವ್ ಲೈಫ್, ಜಾಬ್, ಬಿಸ್ನೆಸ್, ವಿದ್ಯಾರ್ಥಿಗಳ ಎಜುಕೇಷನ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿಗಳ ಬಗ್ಗೆ ಅಂದರೆ ಟ್ರಾನ್ಸಿಟ್ ಬಗ್ಗೆ ನೋಡೋಣ. ಬಚಕ್ರದಲ್ಲಿ ಧನಸ್ಸು ರಾಶಿ 9ನೇ ರಾಶಿಯಾಗಿದೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರು ನಿಮ್ಮ 6ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಬುಧನ ಜೊತೆ ಸ್ಥಿತವಾಗಿದ್ದಾರೆ. ನಿಮ್ಮ ಪಂಚಮ ಭಾವದಲ್ಲಿ ಮಂಗಳ ಗ್ರಹ, 3ನೇ ಮನೆಯಲ್ಲಿ ಶನಿ ಗ್ರಹ, 4ರಲ್ಲಿ ರಾಹು, 10ನೇ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದ್ದಾರೆ. ಮೊದಲಿಗೆ ನಿಮ್ಮ ಹೆಲ್ತ್ ಬಗ್ಗೆ ನೋಡೋಣ. ನಿಮ್ಮ ರಾಶಿಯ ಅಧಿಪತಿ ಗುರು 6ನೇ ಮನೆಯಲ್ಲಿದ್ದಾರೆ. 1ನೇ ಮನೆಯಿಂದ ನಾವು ಸೆಲ್ಫ್ ಬಗ್ಗೆ ನೋಡ್ಬೋದು. ಹೆಲ್ತ್ ಮತ್ತು ಇಮ್ಯುನಿಟಿ ಸಿಸ್ಟಮ್, ನಮ್ಮ ಹ್ಯುಮಿನಿಟಿ ಹೇಗಿರುತ್ತೆ ಅಂತ ತಿಳ್ಕೊಳ್ಬಹುದು. ನಿಮ್ಮ ರಾಶಿಯ ಅಧಿಪತಿ 6ನೇ ಮನೆಯಲ್ಲಿರೋದ್ರಿಂದ 6ನೇ ಮನೆ ರೋಗ, ಋಣ ಮತ್ತು ಶತ್ರುವಿನ ಸ್ಥಾನವಾಗಿರುತ್ತೆ. ಆದ್ದರಿಂದ ನೀವು ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ ಕೇಸ್ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ, ಟ್ರಾವೆಲಿಂಗ್ ಮಾಡೋ ಪ್ಲಾನ್ ಇದ್ದರೆ ಆಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರಿಕಾಷನ್ಸ್ನ ತಗೊಳ್ಳಿ ಫುಡ್ಡು ಇಂಟೇಕ್ ಮಾಡುವಾಗ. ಇಲ್ಲದಿದ್ದರೆ ಡೈಜೆಷನ್ ಇಶ್ಯೂಸ್ ಬರುವಂಥ ಸಾಧ್ಯತೆ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳ ಎಜುಕೇಷನ್ ಬಗ್ಗೆ ನೋಡೋಣ. ಪಂಚಮಾಧಿ ಮಂಗಳ ಗ್ರಹ ಸ್ವಂತ ಮನೆಯಲ್ಲೇ ಇದ್ದಾರೆ. ನಾವು ಎಜುಕೇಷನನ್ನು 5ನೇ ಮನೆಯಿಂದ ನೋಡ್ತೇವೆ. 5ನೇ ಮನೆಯ ಅಧಿಪತಿ 5ರಲ್ಲೇ ಇರುವುದರಿಂದ ಇದು ಒಂದು ರೀತಿಯ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜೂನ್ ತಿಂಗಳು ವಿದ್ಯಾರ್ಥಿಗಳಿಗೆ ಗೌರ್ನಮೆಂಟ್ ಮತ್ತು ಡಿಫೆನ್ಸ್ ರಿಲೇಟೆಡ್ ಎಂಟ್ರೆನ್ಸ್ ಎಕ್ಸಾಮ್ ಅಟೆಂಡ್ ಮಾಡುವವರಿಗೆ ಸಕ್ಸಸ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಟೋಟಲಿ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡ್ತಾರೆ ಎಜುಕೇಷನಲ್ಲಿ. ಲವ್ ರಿಲೇಷನ್ ಬಗ್ಗೆ ನೋಡೋಣ. ನಿಮ್ಮ ಪಾರ್ಟ್ನರ್ಗೂ ನಿಮಗೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ. ಅಂದರೆ ನೀವು ಹೇಳಿದ ಅವ್ರು ಕೇಳೋದಿಲ್ಲ, ಅವ್ರು ಹೇಳಿದ ನೀವು ಕೇಳೋದಿಲ್ಲ. ಈ ರೀತಿ ವಾದ ವಿವಾದಗಳು ಲವ್ ಲೈಫಲ್ಲಿ ಉಂಟಾಗ್ತಾ ಇರುತ್ತೆ. ನೆಕ್ಸ್ಟ್ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ಜೂನ್ 14ರ ನಂತರ ನಿಮ್ಮ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಜೂನ್ 14ರ ಮೊದಲು ನಿಮ್ಮ 7ನೇ ಮನೆಯ ಅಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿ ಸ್ಥಿತವಾಗಿರ್ತಾರೆ. ಜೂನ್ 14ರ ನಂತರ 7ನೇ ಮನೆಗೆ ಬರ್ತಾರೆ. ಜೂನ್ 14ರ ನಂತರ ನಿಮ್ಮ ಸಂಗಾತಿಯ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಎರಡೂ ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆ ಎಚ್ಚರವಾಗಿ ಇರಬೇಕು ನೀವು. ಜೂನ್ 14ರವರೆಗೂ ಸಾಧಾರಣವಾಗಿರುತ್ತೆ ನಿಮ್ಮ ಮದುವೆ ಜೀವನ. ನೆಕ್ಸ್ಟ್ ಭಾಗ್ಯ ಮತ್ತು ಜಾಬ್, ಬಿಸ್ನೆಸ್ ಬಗ್ಗೆ ನೋಡೋಣ. 15 ಜೂನ್ ನಂತರ ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ಜೂನ್ 15ರ ನಂತರ ನೀವು ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹೊಸ ಅಂಗಡಿ, ಬಿಸ್ನೆಸ್ಗಳನ್ನು ತೆರೆಯಬಹುದು. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಶುಭ ಸಮಯ ಅಂತಲೇ ಹೇಳ್ಬೋದು. ಜಾಬ್ ಬಗ್ಗೆ ನೋಡೋಣ. ಜೂನ್ 14ರವರೆಗೆ ನಿಮ್ಮ ಆಫೀಸಲ್ಲಿ, ವರ್ಕಿಂಗ್ ಪ್ಲೇಸಲ್ಲಿ ಆರ್ಗ್ಯುಮೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ತೋರಿಸ್ತಾ ಇದೆ. ನೀವು ಸುಮ್ಮನಿದ್ದರೂ ಅನ್ನೆಸೆಸರಿ ನಿಮ್ಮ ಕೊಲೀಗ್ಸ್ ಮತ್ತು ನಿಮ್ಮ ಸೀನಿಯರ್ಸ್ ನಿಮ್ಮ ಜೊತೆ ಜಗಳಕ್ಕೆ ಬರ್ತಾರೆ, ಅಥವಾ ನೀವೇ ಅನ್ನೆಸೆಸರಿ ಆರ್ಗ್ಯುಮೆಂಟ್ಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಆರ್ಗ್ಯುಮೆಂಟನ್ನು ಮಾಡಬೇಡಿ. ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ ನಿಮಗೆ. ಬಟ್ ಜೂನ್ 15ರ ನಂತರ ನಿಮ್ಮ ಟರ್ನ್ ಸ್ಟಾರ್ಟ್ ಆಗುತ್ತೆ. ಜೂನ್ 15ರ ನಂತರ ಜಾಬ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀರಾ. ನಿಮ್ಮ ಟ್ಯಾಲೆಂಟನ್ನು ತೋರಿಸುವಂತಹ ಸಮಯ ಇದಾಗಿರುತ್ತೆ. ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. 3ನೇ ಮನೆಯಲ್ಲಿ ಶನಿಗ್ರಹ ಇರುವುದರಿಂದ ನಿಮಗೆ ಕೆಲಸ ಮಾಡಲು ಪುಷ್ ಮಾಡ್ತಾ ಇರ್ತಾನೆ ಶನಿಗ್ರಹ. ಹಾರ್ಡ್ ವರ್ಕ್ ಮಾಡಿ ಅಂತ ಪುಷ್ ಮಾಡ್ತಾ ಇರ್ತಾರೆ ಶನಿಗ್ರಹ. ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭವನ್ನು ತೋರಿಸ್ತಾ ಇದೆ. ಟೋಟಲಿ ಜೂನ್ 15ರ ನಂತರ ಮ್ಯಾರಿಡ್ ಲೈಫ್, ಪ್ರೊಫೆಷನಲ್ ಲೈಫ್ ಹೆಚ್ಚಿನ ಲಾಭ ಉಂಟಾಗಲಿದೆ. ಗುರುವಿನ ಬೀಜ ಮಂತ್ರವನ್ನು ಪಠಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠಿಸುವುದರಿಂದ ನಿಮ್ಮ ಜಾಬಲ್ಲಿ ಟೆನ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.